ಎಲ್ರಿಗೂ ನಮಸ್ಕಾರ. ಭಾರತದ ಇತಿಹಾಸದ ಪುಟಗಳನ್ನು ತಿರುವಿದಾಗ ಕೆಲವು ಅಧ್ಯಾಯಗಳು ಇಡೀ ದೇಶದ ಚರಿತ್ರೆಯನ್ನೇ ಬದಲಿಸಿದ್ವು ಅಂತ ನಮಗೆ ಗೊತ್ತಾಗುತ್ತೆ. ಅಂತಹ ಒಂದು ಅತ್ಯಂತ ಪ್ರಮುಖ, ವೈಭವಯುತ ಮತ್ತು ಸಂಕೀರ್ಣವಾದ ಅಧ್ಯಾಯವೇ ಮೊಘಲ್ ಸಾಮ್ರಾಜ್ಯ. ಸುಮಾರು 300 ವರ್ಷಗಳಿಗೂ ಹೆಚ್ಚು ಕಾಲ, ಅಂದರೆ 1526ರಿಂದ 1857ರವರೆಗೆ ಈ ಸಾಮ್ರಾಜ್ಯ ಕೇವಲ ಭಾರತದ ರಾಜಕೀಯ ಭೂಪಟವನ್ನು ಆಳಿದ್ದಲ್ಲ, ಬದಲಾಗಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ವಾಸ್ತುಶಿಲ್ಪ, ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಆಡಳಿತದ ಸ್ವರೂಪವನ್ನೇ ಆಳವಾಗಿ ಪ್ರಭಾವಿಸಿತು. ಇದು ಕೇವಲ ರಾಜರ, ಯುದ್ಧಗಳ ಮತ್ತು ಅರಮನೆಗಳ ಕಥೆಯಲ್ಲ, ಇದು ಭಾರತದ ಆತ್ಮವನ್ನೇ ಮರುರೂಪಿಸಿದ ಒಂದು ಮಹಾಕಾವ್ಯ. ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ ಇದೇ ಆಗಿದೆ. ಮಧ್ಯ ಏಷ್ಯಾದಿಂದ ಬಂದ ಒಂದು ಸಣ್ಣ ರಾಜವಂಶ ಇಡೀ ಭಾರತದಂತಹ ಬೃಹತ್ ಮತ್ತು ವೈವಿಧ್ಯಮಯ ದೇಶದ ಸ್ವರೂಪವನ್ನು ಹೇಗೆ ತಾನೇ ಮರುವ್ಯಾಖ್ಯಾನಿಸಲು ಸಾಧ್ಯವಾಯಿತು? ಅವರ ಯಶಸ್ಸಿನ ಹಿಂದಿನ ರಹಸ್ಯಗಳೇನು? ಅವರ ಆಡಳಿತದ ಸ್ತಂಭಗಳು ಯಾವುವು? ಮತ್ತು ಕೊನೆಗೆ ಅಷ್ಟೊಂದು ಬಲಿಷ್ಠವಾಗಿದ್ದ ಸಾಮ್ರಾಜ್ಯ ಪತನಗೊಂಡಿದ್ದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ನಾವು ಮೊಘಲರ ಆಗಮನದಿಂದ ಹಿಡಿದು ಅವರ ಅವನತಿಯವರೆಗಿನ ಸಂಪೂರ್ಣ ಐತಿಹಾಸಿಕ ಪಯಣವನ್ನು ಇವತ್ತು ನೋಡೋಣ. ಈಗ ನಿಮ್ಮ ಕಣ್ಣ ಮುಂದಿರುವ ಈ ನಕ್ಷೆಯನ್ನೊಮ್ಮೆ ನೋಡಿ. ಇದು ಮೊಘಲ್ ಸಾಮ್ರಾಜ್ಯ ತನ್ನ ಉತ್ತುಂಗದಲ್ಲಿದ್ದಾಗ ಹೇಗಿತ್ತು ಅನ್ನೋದರ ಚಿತ್ರಣ. ಪಶ್ಚಿಮದಲ್ಲಿ ಇಂದಿನ ಅಫ್ಘಾನಿಸ್ತಾನದ ಕಾಬೂಲ್ನಿಂದ ಹಿಡಿದು ಪೂರ್ವದಲ್ಲಿ ಬಾಂಗ್ಲಾದೇಶದವರೆಗೂ, ಉತ್ತರದಲ್ಲಿ ಕಾಶ್ಮೀರಿನಿಂದ ದಕ್ಷಿಣದ ಡೆಕ್ಕನ್ ಪ್ರಸ್ಥಭೂಮಿಯವರೆಗೂ ಹಬ್ಬಿದ್ದ ಈ ಬೃಹತ್ ಸಾಮ್ರಾಜ್ಯ ಅಂದಿನ ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಇದು ಕೇವಲ ಒಂದು ರಾಜಕೀಯ ಶಕ್ತಿಯಾಗಿರಲಿಲ್ಲ, ಬದಲಿಗೆ ಕಲೆ, ಸಂಸ್ಕೃತಿ ಮತ್ತು ವಾಣಿಜ್ಯದ ಒಂದು ಮಹಾಸಾಗರವಾಗಿತ್ತು. ಆದರೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯದ ಬೀಜ ಬಿತ್ತಿದ್ದು ಎಲ್ಲಿ? ಅದರ ಆರಂಭದ ಕಥೆಯೇನು? ಬನ್ನಿ, ಅದರ ಮೂಲವನ್ನು ಹುಡುಕೊಂಡು ಹೋಗೋಣ. ಈ ಭಾಗದ ಸಾರಾಂಶ. ಈ ಪರಿಚಯ ಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡೆವು. ಇದು ಕೇವಲ ಒಂದು ರಾಜಕೀಯ ಶಕ್ತಿಯಾಗಿರದೆ ಭಾರತದ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಆಳವಾದ ಪ್ರಭಾವ ಬೀರಿದೆ. ನಮ್ಮ ಮುಖ್ಯ ಪ್ರಶ್ನೆ, ಒಂದು ರಾಜವಂಶವು ಭಾರತವನ್ನು ಹೇಗೆ ಮರುವ್ಯಾಖ್ಯಾನಿಸಿತು ಎಂಬುದನ್ನು ಮುಂದಿಟ್ಟುಕೊಂಡು ಸಾಮ್ರಾಜ್ಯದ ವಿಸ್ತಾರವನ್ನು ನಕ್ಷೆಯ ಮೂಲಕ ಅರ್ಥಮಾಡಿಕೊಂಡೆವು. ಯಾವುದೇ ಮಹಾ ಸಾಮ್ರಾಜ್ಯದ ಆರಂಭದ ಕಥೆ ಸಾಮಾನ್ಯವಾಗಿ ರಕ್ತ, ಬೆವರು ಮತ್ತು ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತದೆ. ಮೊಘಲ್ ಸಾಮ್ರಾಜ್ಯದ ಕಥೆಯೂ ಇದಕ್ಕೆ ಹೊರತಾಗಿಲ್ಲ. ಇದು ಕೇವಲ ಒಬ್ಬ ವ್ಯಕ್ತಿಯ ದಿಗ್ವಿಜಯದ ಕಥೆಯಲ್ಲ, ಬದಲಾಗಿ ಮಧ್ಯ ಏಷ್ಯಾದ ರಾಜಕೀಯ ಅಸ್ಥಿರತೆ, ಭಾರತದ ಆಂತರಿಕ ಕಲಹಗಳು ಮತ್ತು ಯುದ್ಧ ತಂತ್ರಜ್ಞಾನದಲ್ಲಿ ಆದ ಒಂದು ದೊಡ್ಡ ಕ್ರಾಂತಿಯ ಪರಿಣಾಮವಾಗಿತ್ತು. ಮೊಘಲ್ ಸಾಮ್ರಾಜ್ಯದ ಕೇಂದ್ರಬಿಂದು ಅದರ ಸ್ಥಾಪಕ ಝಹೀರುದ್ದೀನ್ ಮುಹಮ್ಮದ್ ಬಾಬರ್. ಇವನ ರಕ್ತದ ಪ್ರತಿ ಕಣಲಲ್ಲೂ ಯುದ್ಧ ಮತ್ತು ವಿಜಯದ ಹಸಿವಿತ್ತು. ಯಾಕೆ ಗೊತ್ತಾ? ಯಾಕಂದ್ರೆ ಅವನ ವಂಶಾವಳಿ ಸಾಮಾನ್ಯವಾದುದಲ್ಲ. ಅವನ ತಂದೆಯ ಕಡೆಯಿಂದ ಅವನು 14ನೇ ಶತಮಾನದಲ್ಲಿ ದೆಹಲಿಯನ್ನು ಲೂಟಿ ಮಾಡಿ ಮಧ್ಯ ಏಷ್ಯಾದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಕ್ರೂರಯೋಧ ತೈಮೂರ್ನ ವಂಶಸ್ಥ. ಇನ್ನು ತಾಯಿಯ ಕಡೆಯಿಂದ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದ ಇತಿಹಾಸದ ಅತ್ಯಂತ ದೊಡ್ಡ ಸಾಮ್ರಾಜ್ಯದ ಸ್ಥಾಪಕ ಮಂಗೋಲ್ ಚಕ್ರವರ್ತಿ ಗೆಂಗಿಸ್ ಖಾನ್ನ ವಂಶಸ್ಥ. ಈ ಇಬ್ಬರು ಮಹಾನ್ ದಿಗ್ವಿಜಯಗಳ ಪರಂಪರೆಯೊಂದಿಗೆ ಬಾಬರ್ ಕೇವಲ 11ನೇ ವಯಸ್ಸಿನಲ್ಲಿ ತನ್ನ ತಂದೆಯ ಸಣ್ಣ ರಾಜ್ಯವಾದ ಫರ್ಗಾನದ ಸಿಂಹಾಸನವನ್ನೇರಿದ. ಆದ್ರೆ ತನ್ನ ಸಂಬಂಧಿಕರ ಪಿತೂರಿಯಿಂದಾಗಿ ಅವನು ತನ್ನ ತಾಯ್ನಾಡಿನಿಂದಲೇ ಓಡಿಸಲ್ಪಟ್ಟ. ಸಮರ್ಖಂಡನ್ನು ಗೆಲ್ಲುವ ಅವನ ಕನಸುಗಳು ಭಗ್ನಗೊಂಡವು. ಆಗಲೇ ಅವನ ದೃಷ್ಟಿ ದಕ್ಷಿಣದ ಕಡೆಗೆ, ಅಂದ್ರೆ ಭಾರತದತ್ತ ಹರಿಯಿತು. ಬಾಬರ್ ಭಾರತದತ್ತ ನೋಡಿದಾಗ ಇಲ್ಲಿನ ಪರಿಸ್ಥಿತಿ ಅವನಿಗೆ ಒಂದು ಸುವರ್ಣಾವಕಾಶದಂತೆ ಕಂಡಿತು. ಆ ಸಮಯದಲ್ಲಿ ದೆಹಲಿಯನ್ನು ಆಳುತ್ತಿದ್ದವನು ಲೋಧಿ ವಂಶದ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿ. ಅವನ ಆಡಳಿತವು ತುಂಬಾ ದುರ್ಬಲವಾಗಿತ್ತು. ಸಾಮ್ರಾಜ್ಯವು ಒಳಜಗಳಗಳಿಂದಾಗಿ ಛಿದ್ರವಾಗಿತ್ತು. ಅವನದೇ ಸಂಬಂಧಿಕರು ಮತ್ತು ಸಾಮಂತರು ಅವನ ವಿರುದ್ಧ ತಿರುಗಿ ಬಿದ್ದಿದ್ರು. ಇದೇ ಸಮಯವನ್ನು ಬಳಸಿಕೊಂಡು ಪಂಜಾಬ್ನ ಗವರ್ನರ್ ದೌಲತ್ ಖಾನ್ ಲೋಧಿ ಮತ್ತು ಮೇವಾಡದು ಪ್ರಬಲ ರಜಪೂತ ದೊರೆ ರಾಣಾ ಸಂಗ್ರಾಮ್ ಸಿಂಗ್ ಅವರಂತಹ ಸ್ಥಳೀಯ ಅರಸರು ಇಬ್ರಾಹಿಂ ಲೋಧಿಯನ್ನು ಸೋಲಿಸಲು ಬಾಬರನ ಸಹಾಯವನ್ನು ಕೋರಿದ್ರು. ಅವನನ್ನು ಭಾರತಕ್ಕೆ ಆಹ್ವಾನಿಸಿದ್ರು. ಹೀಗೆ ಭಾರತದ ಆಂತರಿಕ ರಾಜಕೀಯ ಅಸ್ಥಿರತೆಯೇ ಮೊಘಲ್ ಆಳ್ವಿಕೆಗೆ ಕೆಂಪು ಹಾಸು ಹಾಸಿ ಸ್ವಾಗತಿಸಿತು. ಬಾಬರ್ ತನ್ನೊಂದಿಗೆ ಕೇವಲ ಒಂದು ಸಣ್ಣ ಸೈನ್ಯವನ್ನು ತರಲಿಲ್ಲ. ಅವನು ಭಾರತೀಯ ಯುದ್ಧರಂಗದ ನಿಯಮಗಳನ್ನೇ ಬದಲಾಯಿಸುವಂಥ ಒಂದು ಕ್ರಾಂತಿಕಾರಿ ತಂತ್ರಜ್ಞಾನವನ್ನು ತಂದಿದ್ದ. ಅದೇ ಸಿಡಿಮದ್ದು ಮತ್ತು ಫಿರಂಗಿಗಳು.
1526ರಲ್ಲಿ ನಡೆದ ಐತಿಹಾಸಿಕ ಮೊದಲ ಪಾಣಿಪತ್ ಕದನದಲ್ಲಿ ಒಂದು ಕಡೆ ಇಬ್ರಾಹಿಂ ಲೋಧಿಯ 1,00,000ಕ್ಕೂ ಅಧಿಕ ಸೈನಿಕರು ಮತ್ತು ಸಾವಿರಾರು ಆನೆಗಳಿದ್ದ ಬೃಹತ್ ಸೈನ್ಯ, ಇನ್ನೊಂದು ಕಡೆ ಬಾಬರನ ಕೇವಲ 12,000 ಸೈನಿಕರಿದ್ದ ಸಣ್ಣ ಆದರೆ ಶಿಸ್ತುಬದ್ಧ ಸೈನ್ಯ. ಬಾಬರ್ನ ಒಟ್ಟೋಮನ್ ಫಿರಂಗಿ ತಜ್ಞರಾದ ಉಸ್ತಾದ್ ಅಲಿ ಮತ್ತು ಮುಸ್ತಫಾ ಫಿರಂಗಿಗಳಿಂದ ಗುಂಡು ಹಾರಿಸಲು ಶುರು ಮಾಡಿದಾಗ ಅದರ ಭಯಂಕರ ಶಬ್ದಕ್ಕೆ ಲೋಧಿಯ ಆನೆಗಳು ಬೆದರಿ ತಮ್ಮದೇ ಸೈನಿಕರನ್ನು ತುಳಿದು ಹಾಕಿದವು. ಇದರ ಜೊತೆಗೆ ಬಾಬರ್ ತುಲುಗ್ಮಾ ಎಂಬ ಯುದ್ಧತಂತ್ರವನ್ನು ಬಳಸಿದ, ಅಂದರೆ ಶತ್ರು ಸೈನ್ಯವನ್ನು ಎರಡೂ ಬದಿಗಳಿಂದ ಮತ್ತು ಹಿಂಬದಿಯಿಂದ ಸುತ್ತುವರಿದು ದಾಳಿ ಮಾಡುವುದು. ಈ ಫಿರಂಗಿ ಮತ್ತು ತುಲುಗ್ಮಾ ತಂತ್ರದ ಮಾರಣಾಂತಿಕ ಸಂಯೋಜನೆಯು ಕೆಲವೇ ಗಂಟೆಗಳಲ್ಲಿ ಬಾಬರನಿಗೆ ನಿರ್ಣಾಯಕ ವಿಜಯವನ್ನು ತಂದುಕೊಟ್ಟಿತು. ಇಬ್ರಾಹಿಂ ಲೋಧಿ ಯುದ್ಧರಂಗದಲ್ಲೇ ಮರಣ ಹೊಂದಿದ. ದೆಹಲಿ ಮತ್ತು ಆಗ್ರಾದ ಬಾಗಿಲುಗಳು ಬಾಬರನಿಗೆ ತೆರೆದವು. ಭಾರತದಲ್ಲಿ ಮುಘಲ್ ಯುಗ ಅಧಿಕೃತವಾಗಿ ಆರಂಭವಾಯಿತು. ಈ ಭಾಗದ ಸಾರಾಂಶ. ಈ ವಿಭಾಗದಲ್ಲಿ ನಾವು ಮುಘಲ್ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಚರ್ಚಿಸಿದ್ದೇವೆ. ಸ್ಥಾಪಕ ಬಾಬರನ ಹಿನ್ನೆಲೆ, ಅಂದರೆ ತೈಮೂರ್ ಮತ್ತು ಗೆಂಗಿಸ್ ಖಾನ್ರ ವಂಶಸ್ಥನಾಗಿದ್ದು, ಅವನ ಮಹತ್ವಾಕಾಂಕ್ಷೆಗೆ ಹೇಗೆ ಕಾರಣವಾಯಿತು ಎಂದು ನೋಡಿದೆವು. ಭಾರತದ ರಾಜಕೀಯ ಅಸ್ಥಿರತೆ ಅವನಿಗೆ ಹೇಗೆ ಅವಕಾಶ ನೀಡಿತು ಮತ್ತು 1526ರ ಮೊದಲ ಪಾಣಿಪತ್ ಕದನದಲ್ಲಿ ಫಿರಂಗಿ ಮತ್ತು ತುಲುಗ್ಮಾ ಯುದ್ಧತಂತ್ರವನ್ನು ಬಳಸಿ ಅವನು ಹೇಗೆ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದ ಎಂಬುದನ್ನು ವಿವರವಾಗಿ ತಿಳಿದುಕೊಂಡೆವು. ಆದರೆ ನೋಡಿ, ಒಂದು ಸಾಮ್ರಾಜ್ಯವನ್ನು ಯುದ್ಧದಲ್ಲಿ ಗೆಲ್ಲುವುದು ಒಂದು ವಿಷಯ, ಆದರೆ ಅದನ್ನು ಉಳಿಸಿಕೊಂಡು ಆಡಳಿತ ನಡೆಸುವುದು ಸಂಪೂರ್ಣವಾಗಿ ಬೇರೆಯೇ ವಿಷಯ. ಬಾಬರ್ ಪಾಣಿಪತ್ ಯುದ್ಧದ ನಂತರ ಕೇವಲ 4 ವರ್ಷ ಬದುಕಿದ್ದ. 1530ರಲ್ಲಿ ಅವನು ನಿಧನನಾದಾಗ ಅವನ ಮಗ ನಾಸಿರುದ್ದೀನ್ ಹುಮಾಯೂನ್ ಸಿಂಹಾಸನಕ್ಕೆ ಬಂದ. ಹುಮಾಯೂನ್ ಎಂಬ ಪದದ ಅರ್ಥ ಅದೃಷ್ಟವಂತ. ಆದರೆ ವಿಪರ್ಯಾಸವೆಂದರೆ ಅವನ ಜೀವನದುದ್ದಕ್ಕೂ ದುರದೃಷ್ಟವೇ ಅವನನ್ನು ಹಿಂಬಾಲಿಸಿತು. ಅವನಿಗೆ ತನ್ನ ತಂದೆಯ ಯುದ್ಧ ಕೌಶಲ್ಯ ಅಥವಾ ರಾಜಕೀಯ ಚಾಣಾಕ್ಷತನ ಇರಲಿಲ್ಲ. ಅವನ ಸಹೋದರರೇ ಅವನಿಗೆ ದೊಡ್ಡ ಶತ್ರುಗಳಾದರು. ಇದೇ ಸಮಯದಲ್ಲಿ ಬಿಹಾರದಲ್ಲಿ ಶೇರ್ ಖಾನ್ ಎಂಬ ಪ್ರಬಲ ಅಫ್ಘಾನ್ ನಾಯಕನ ಉದಯವಾಯಿತು. ಮುಂದೆ ಶೇರ್ ಶಾ ಸೂರಿ ಎಂದೇ ಪ್ರಸಿದ್ಧನಾದ ಇವನು 1539ರ ಚೌಸಾ ಕದನ ಮತ್ತು 1540ರ ಕನೋಜ್ ಕದನದಲ್ಲಿ ಹುಮಾಯೂನನ್ನು ಹೀನಾಯವಾಗಿ ಸೋಲಿಸಿದ. ಪರಿಣಾಮವಾಗಿ ಹುಮಾಯೂನ್ ಸಿಂಹಾಸನವನ್ನು ಕಳೆದುಕೊಂಡು 15 ವರ್ಷಗಳ ಕಾಲ ದೇಶಭ್ರಷ್ಟನಾಗಿ ಪರ್ಷಿಯಾ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಅಲೆಯಬೇಕಾಯಿತು. ಆದರೆ ಅವನು ಛಲ ಬಿಡಲಿಲ್ಲ. 1555ರಲ್ಲಿ ಪರ್ಷ್ಯಾದ ಶಾನ ಸಹಾಯದಿಂದ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಬಂದು ದೆಹಲಿಯನ್ನು ಮರಳಿ ಗೆದ್ದ. ಆದರೆ ಅವನ ಅದೃಷ್ಟ ಮತ್ತೆ ಕೈಕೊಟ್ಟಿತು. ಕೇವಲ 1 ವರ್ಷದ ನಂತರ 1556ರಲ್ಲಿ ದೆಹಲಿಯ ತನ್ನ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಜಾರಿಬಿದ್ದು ಮರಣ ಹೊಂದಿದ. ಇತಿಹಾಸಕಾರ ಲೇನ್ಪೂಲ್ ಹೇಳುವಂತೆ ಹುಮಾಯೂನ್ ಜೀವನದುದ್ದಕ್ಕೂ ಎಡವುತ್ತಲೇ ಸಾಗಿದ ಮತ್ತು ಕೊನೆಗೆ ಎಡವೆಯೇ ತನ್ನ ಜೀವನವನ್ನು ಮುಗಿಸಿದ. ಹೀಗೆ ಸಾಮ್ರಾಜ್ಯದ ಆರಂಭಿಕ ದಶಕಗಳು ಸ್ಥಿರತೆಗಿಂತ ಹೆಚ್ಚು ಅನಿಶ್ಚಿತತೆಯಿಂದಲೇ ತುಂಬಿದ್ದವು. ಈ ಭಾಗದ ಸಾರಾಂಶ. ಈ ಭಾಗದಲ್ಲಿ ನಾವು ಹುಮಾಯೂನನ ಆಳ್ವಿಕೆಯ ಬಗ್ಗೆ ಕಲಿತೆವು. ಬಾಬರನ ಮರಣದ ನಂತರ ಸಿಂಹಾಸನಕ್ಕೇರಿದ ಅವನಿಗೆ ಹೇಗೆ ದುರದೃಷ್ಟ ಎದುರಾಯಿತು, ಶೇರ್ ಶಾ ಸೂರಿಯಿಂದ ಸೋತು 15 ವರ್ಷಗಳ ಕಾಲ ವನವಾಸ ಅನುಭವಿಸಿದ್ದು ಮತ್ತು ಕೊನೆಗೆ ಪರ್ಷಿಯನ್ ಸಹಾಯದಿಂದ ರಾಜ್ಯವನ್ನು ಮರಳಿ ಪಡೆದರೂ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಂಡೆವು. ಇದು ಮೊಘಲ್ ಸಾಮ್ರಾಜ್ಯದ ಆರಂಭ ಎಷ್ಟು ಅಸ್ಥಿರವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಹುಮಾಯೂನನ ಅಕಾಲಿಕ ಮರಣದ ನಂತರ ಮೊಘಲ್ ಸಾಮ್ರಾಜ್ಯದ ಭವಿಷ್ಯವೇ ಅನಿಶ್ಚಿತವಾಗಿತ್ತು. ಆಗ ಕೇವಲ 13 ವರ್ಷದ ಬಾಲಕನೊಬ್ಬ ಸಿಂಹಾಸನವೇರಿದ. ಆ ಬಾಲಕನೇ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್. ಅಸ್ಥಿರ ಅಡಿಪಾಯದ ಮೇಲೆ ನಿಂತಿದ್ದ ಈ ಸಾಮ್ರಾಜ್ಯಕ್ಕೆ ಒಂದು ದೃಢವಾದ, ಬಲಿಷ್ಠವಾದ ಚೌಕಟ್ಟು ನೀಡಿ ಅದನ್ನು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಮತ್ತು ಸಹಿಷ್ಣು ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ ಮಹಾನಿರ್ಮಾತೃವೇ ಅಕ್ಬರ್. ಕೇವಲ ಯುದ್ಧಗಳಿಂದ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವಿಲ್ಲ. ಅದಕ್ಕೆ ಒಂದು ದಕ್ಷ ಆಡಳಿತ, ನ್ಯಾಯಯುತ ಕಂದಾಯ ವ್ಯವಸ್ಥೆ ಮತ್ತು ಎಲ್ಲಾ ಪ್ರಜೆಗಳನ್ನು ಒಟ್ಟಿಗೆ ಕೊಂಡೊಯ್ಯುವ ನೀತಿ ಬೇಕು ಎಂದು ಅವನು ಚಿಕ್ಕ ವಯಸ್ಸಿನಲ್ಲೇ ಅರಿತಿದ್ದ. ಅಕ್ಬರನ ಆಡಳಿತ ವ್ಯವಸ್ಥೆಯ ಜೀವಾಳವೇ ಈ ಮನ್ಸಬ್ದಾರಿ ಪದ್ಧತಿ. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ವ್ಯವಸ್ಥೆಯಾಗಿತ್ತು. ಇದನ್ನ ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ಮನ್ಸಬ್ ಅಂದ್ರೆ ಶ್ರೇಣಿ ಅಥವಾ ರ್ಯಾಂಕ್. ಈ ವ್ಯವಸ್ಥೆಯ ಅಡಿಯಲ್ಲಿ ಸಾಮ್ರಾಜ್ಯದ ಪ್ರತಿಯೊಬ್ಬ ಅಧಿಕಾರಿಗೆ, ಅವನು ಸೇನಾಧಿಕಾರಿಯೇ ಇರಲಿ ಅಥವಾ ನಾಗರಿಕ ಅಧಿಕಾರಿಯೇ ಇರಲಿ, ಒಂದು ಶ್ರೇಣಿಯನ್ನು ನೀಡಲಾಗುತ್ತಿತ್ತು. ಈ ಶ್ರೇಣಿಯು 2 ಭಾಗಗಳನ್ನು ಹೊಂದಿತ್ತು: ಜಾತ್ ಮತ್ತು ಸವಾರ್. ಜಾತ್ ಅವರ ವೈಯಕ್ತಿಕ ಸ್ಥಾನಮಾನ ಮತ್ತು ಸಂಬಳವನ್ನು ನಿರ್ಧರಿಸಿದರೆ, ಸವಾರ್ ಅವರು ನಿರ್ವಹಿಸಬೇಕಾದ ಕುದುರೆ ಸೈನಿಕರ ಸಂಖ್ಯೆಯನ್ನು ನಿರ್ಧರಿಸುತ್ತಿತ್ತು. ಉದಾಹರಣೆಗೆ 5,000 ಜಾತ್ 5,000 ಸವಾರ್ ಶ್ರೇಣಿಯ ಅಧಿಕಾರಿಯು ಅಷ್ಟು ಸೈನಿಕರನ್ನು ನಿರ್ವಹಿಸಬೇಕಿತ್ತು. ಇದರ ಜಾಣ್ಮೆ ಏನಿತ್ತು ಗೊತ್ತಾ?
ಪ್ರತಿಯೊಬ್ಬ ಮನ್ಸಬ್ದಾರನೂ ತನ್ನ ಸ್ಥಾನಮಾನ ಮತ್ತು ಬಡ್ತಿಗಾಗಿ ನೇರವಾಗಿ ಚಕ್ರವರ್ತಿಗೆ ನಿಷ್ಠನಾಗಿರಬೇಕಿತ್ತು. ಇದು ವಂಶ ಪಾರಂಪರ್ಯವಾಗಿ ಅಧಿಕಾರ ಬರುವುದನ್ನು ತಡೆಯಿತು ಮತ್ತು ಸಾಮಂತಶಾಹಿಯನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ಒಂದು ಅತ್ಯಂತ ಕೇಂದ್ರೀಕೃತ, ದಕ್ಷ ಮತ್ತು ಚಕ್ರವರ್ತಿಗೆ ಸಂಪೂರ್ಣವಾಗಿ ನಿಷ್ಠಾವಂತವಾದ ಆಡಳಿತ ವರ್ಗ ಸೃಷ್ಟಿಯಾಯಿತು. ಇದು ಸಾಮ್ರಾಜ್ಯದ ಮೇಲೆ ಅಕ್ಬರನ ಹಿಡಿತವನ್ನು ಸಂಪೂರ್ಣವಾಗಿ ಬಲಪಡಿಸಿತು. ಅಕ್ಬರನ ಸಾಮ್ರಾಜ್ಯ ಕೇವಲ ಮನ್ಸಬ್ದಾರಿ ಪದ್ಧತಿಯ ಮೇಲೆ ನಿಂತಿರಲಿಲ್ಲ. ಅದಕ್ಕೆ ಇನ್ನೂ ಹಲವಾರು ಬಲವಾದ ಆಧಾರಸ್ತಂಭಗಳಿದ್ದವು. ಮೊದಲನೇದು ಅವನ ಕಂದಾಯ ನೀತಿ. ಅವನ ಪ್ರಖ್ಯಾತ ಹಣಕಾಸು ಮಂತ್ರಿ ರಾಜಾ ತೋಡರ್ಮಲ್ಲನು ಜಪ್ತ್ ಅಥವಾ ದಹಸಾಲ ಎಂಬ ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದ. ಈ ವ್ಯವಸ್ಥೆಯಡಿ ಕಳೆದ 10 ವರ್ಷಗಳ ಬೆಳೆ ಮತ್ತು ಅದರ ಬೆಲೆಯನ್ನು ಸರಾಸರಿ ಮಾಡಿ ಅದರ 1/3 ಭಾಗವನ್ನು ತೆರಿಗೆಯಾಗಿ ನಿಗದಿಪಡಿಸಲಾಗುತ್ತಿತ್ತು. ಇದು ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ನ್ಯಾಯಯುತ ತೆರಿಗೆಯನ್ನು ಖಾತ್ರಿಪಡಿಸಿ ರೈತರಿಗೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಸ್ಥಿರತೆಯನ್ನು ತಂದುಕೊಟ್ಟಿತು. ಆದರೆ ಅಕ್ಬರನ ನಿಜವಾದ ದೂರದೃಷ್ಟಿ ಮತ್ತು ಶ್ರೇಷ್ಠತೆ ಕಾಣುವುದು ಅವನ ಧಾರ್ಮಿಕ ನೀತಿಯಲ್ಲಿ. ಬಹುಸಂಖ್ಯಾತ ಹಿಂದೂಗಳಿರುವ ಭಾರತದಲ್ಲಿ ಸಾಮ್ರಾಜ್ಯವನ್ನು ಒಗ್ಗೂಡಿಸಲು ಧಾರ್ಮಿಕ ಸಹಿಷ್ಣುತೆ ಅತ್ಯಗತ್ಯ ಎಂದು ಅವನು ಅರ್ಥಮಾಡಿಕೊಂಡಿದ್ದ. ಅವನು ಹಿಂದೂಗಳ ಮೇಲಿನ ಜಿಜಿಯಾ ಮತ್ತು ಯಾತ್ರಾ ತೆರಿಗೆಯನ್ನು ರದ್ದುಗೊಳಿಸಿದ. ರಜಪೂತರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದ ಮತ್ತು ಅವರಿಗೆ ಆಡಳಿತದಲ್ಲಿ ಉನ್ನತ ಸ್ಥಾನಗಳನ್ನು ನೀಡಿದ. ಎಲ್ಲಾ ಧರ್ಮಗಳ ಸಾರವನ್ನು ತಿಳಿಯಲು ಅವನು ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನಾ ಅಥವಾ ಪ್ರಾರ್ಥನಾ ಗೃಹವನ್ನು ಸ್ಥಾಪಿಸಿ ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ ಪಂಡಿತರೊಂದಿಗೆ ಚರ್ಚೆಗಳನ್ನು ನಡೆಸುತ್ತಿದ್ದ. ಈ ಎಲ್ಲಾ ಚರ್ಚೆಗಳ ಪರಿಣಾಮವಾಗಿ ಅವನು ದೀನೇ ಇಲಾಹಿ ಅಥವಾ ದೈವಿಕ ನಂಬಿಕೆ ಎಂಬ ಒಂದು ಹೊಸ ಸಮನ್ವಯ ನಂಬಿಕೆಯನ್ನು ಪ್ರಚಾರ ಮಾಡಿದ. ಇದು ಎಲ್ಲಾ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಒಳಗೊಂಡಿತ್ತು. ಈ ಎಲ್ಲಾ ಸುಧಾರಣೆಗಳ ಮೂಲಕ ಅಕ್ಬರ್ ಕೇವಲ ಒಂದು ಮಿಲಿಟರಿ ವಿಜಯವಾಗಿದ್ದ ಸಾಮ್ರಾಜ್ಯವನ್ನು ಒಂದು ಸುಭದ್ರ, ಸಮೃದ್ಧ ಮತ್ತು ಒಗ್ಗೂಡಿದ ರಾಜ್ಯವನ್ನಾಗಿ ಪರಿವರ್ತಿಸಿದ. ಈ ಭಾಗದ ಸಾರಾಂಶ. ಈ ದೊಡ್ಡ ವಿಭಾಗದಲ್ಲಿ ನಾವು ಅಕ್ಬರನ ಆಳ್ವಿಕೆಯ ಬಗ್ಗೆ ವಿವರವಾಗಿ ಚರ್ಚಿಸಿದ್ದೇವೆ. ಅವನು ಹೇಗೆ ಅಸ್ಥಿರ ಸಾಮ್ರಾಜ್ಯವನ್ನು ಒಂದು ಬಲಿಷ್ಠ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದ, ಅವನ ಆಡಳಿತದ ಜೀವಾಳವಾದ ಮನ್ಸಬ್ದಾರಿ ಪದ್ಧತಿಯ ಕಾರ್ಯವೈಖರಿ, ರಾಜ ತೋಡರ್ಮಲ್ಲನ ಜಪ್ತ್ ಕಂದಾಯ ವ್ಯವಸ್ಥೆಯ ಪ್ರಾಮುಖ್ಯತೆ ಮತ್ತು ಮುಖ್ಯವಾಗಿ ಅವನ ಧಾರ್ಮಿಕ ಸಹಿಷ್ಣುತೆಯ ನೀತಿ ಹಾಗೂ ದೀನ್-ಇಲಾಹಿಯ ಬಗ್ಗೆ ತಿಳಿದುಕೊಂಡೆವು. ಇವೆಲ್ಲವೂ ಮುಘಲ್ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಅಡಿಪಾಯ ಹಾಕಿದವು. ಅಕ್ಬರ್ ಹಾಕಿಕೊಟ್ಟ ಸುಭದ್ರ ಅಡಿಪಾಯದ ಮೇಲೆ ಅವನ ಉತ್ತರಾಧಿಕಾರಿಗಳಾದ ಜಹಾಂಗೀರ್ ಮತ್ತು ಶಾಜಹಾನ್ ಒಂದು ವೈಭವಯುತ ಸುವರ್ಣಯುಗವನ್ನು ನಿರ್ಮಿಸಿದ್ರು. ಈ ಕಾಲದಲ್ಲಿ ಸಾಮ್ರಾಜ್ಯವು ರಾಜಕೀಯವಾಗಿ ಸ್ಥಿರವಾಗಿತ್ತು, ಆರ್ಥಿಕವಾಗಿ ಅತ್ಯಂತ ಸಮೃದ್ಧವಾಗಿತ್ತು ಮತ್ತು ಮುಖ್ಯವಾಗಿ ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದಲ್ಲಿ ತನ್ನ ಉತ್ತುಂಗವನ್ನು ತಲುಪಿತು. ಮೊಘಲರ ಹೆಸರು ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದ್ದು ಇದೇ ಕಾಲದಲ್ಲಿ. 1605ರಲ್ಲಿ ಅಕ್ಬರನ ಮರಣದ ನಂತರ ಅವನ ಮಗ ಸಲೀಂ ಜಹಾಂಗೀರ್ ಅಂದರೆ ವಿಶ್ವ ವಿಜೇತ ಎಂಬ ಬಿರುದಿನೊಂದಿಗೆ ಪಟ್ಟಕ್ಕೆ ಬಂದ. ಅವನಿಗೆ ತನ್ನ ತಂದೆಯಂತೆ ಸಾಮ್ರಾಜ್ಯ ವಿಸ್ತರಣೆ ಅಥವಾ ಆಡಳಿತ ಸುಧಾರಣೆಯಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಆದರೆ ಅವನು ಕಲೆ ಮತ್ತು ಸೌಂದರ್ಯದ ಮಹಾನ್ ಉಪಾಸಕನಾಗಿದ್ದ. ಅವನ ಆಳ್ವಿಕೆಯು ವಿಶೇಷವಾಗಿ ಮುಘಲ್ ಚಿತ್ರಕಲೆಯ ಸುವರ್ಣ ಯುಗವೆಂದೇ ಖ್ಯಾತವಾಗಿದೆ. ಅವನ ಕಾಲದಲ್ಲಿ ಸೂಕ್ಷ್ಮ ಚಿತ್ರಕಲೆಗಳು, ಮಿನಿಯೇಚರ್ ಪೇಂಟಿಂಗ್ಸ್ ಹಿಂದೆಂದೂ ಕಾಣದ ವಾಸ್ತವಿಕತೆ ಮತ್ತು ನಾಜೂಕುತನವನ್ನು ತಲುಪಿದವು. ವಿಶೇಷವಾಗಿ ಪ್ರಾಣಿ, ಪಕ್ಷಿ ಮತ್ತು ಹೂವುಗಳ ಚಿತ್ರಣದಲ್ಲಿ ಅವನಿಗೆ ಅಪಾರ ಆಸಕ್ತಿಯಿತ್ತು. ಉಸ್ತಾದ್ ಮನ್ಸೂರ್ ಎಂಬ ಪ್ರಖ್ಯಾತ ಚಿತ್ರಕಾರ ಅವನ ಆಸ್ಥಾನದಲ್ಲಿದ್ದ. ಕಲೆಯ ಜೊತೆಗೆ ಜಹಾಂಗೀರ್ ಜ್ಞಾನಕ್ಕೂ ಹೆಸರುವಾಸಿಯಾಗಿದ್ದ. ಅವನು ಆಗ್ರಾದ ಅರಮನೆಯಿಂದ ಯಮುನಾ ನದಿಯ ದಡದವರೆಗೆ ಒಂದು ದೊಡ್ಡ ಗಂಟೆ ಇರುವ ಚಿನ್ನದ ಸರಪಳಿಯನ್ನು ಸ್ಥಾಪಿಸಿದ್ದ. ಅದನ್ನು ಜಂಜೀರ್-ಎ-ಅದಿಲ್ ಅಂದರೆ ನ್ಯಾಯದ ಸರಪಳಿ ಎಂದು ಕರೆಯಲಾಗುತ್ತಿತ್ತು. ಅನ್ಯಾಯಕ್ಕೊಳಗಾದ ಯಾವುದೇ ಸಾಮಾನ್ಯ ಪ್ರಜೆ ಆ ಸರಪಳಿಯನ್ನು ಎಳೆದರೆ ಅದರ ಗಂಟೆಯ ಶಬ್ದ ನೇರವಾಗಿ ಚಕ್ರವರ್ತಿಯ ಕಿವಿಗೆ ಬೀಳುತ್ತಿತ್ತು ಮತ್ತು ಅವನು ಖುದ್ದು ನ್ಯಾಯ ತೀರ್ಮಾನಿಸುತ್ತಿದ್ದ. ಜಹಾಂಗೀರ್ನ ನಂತರ 1628ರಲ್ಲಿ ಅವನ ಮಗ ಖುರ್ರಂ ಶಾಜಹಾನ್ ಅಂದರೆ ವಿಶ್ವದ ರಾಜ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ. ಇತಿಹಾಸದಲ್ಲಿ ಅವನನ್ನು ಮಹಾನ್ ನಿರ್ಮಾಪಕ ಅಥವಾ ದ ಮಾಸ್ಟರ್ ಬಿಲ್ಡರ್ ಎಂದೇ ಕರೆಯಲ್ಪಟ್ಟಿದೆ. ಯಾಕೆಂದರೆ ಅವನಿಗೆ ಕಟ್ಟಡಗಳನ್ನು ನಿರ್ಮಿಸುವುದರಲ್ಲಿ ಅಪ್ರತಿಮವಾದ ಆಸಕ್ತಿ ಮತ್ತು ಉತ್ಸಾಹವಿತ್ತು. ಅವನ ಆಳ್ವಿಕೆಯು ಮೊಘಲ್ ವಾಸ್ತುಶಿಲ್ಪದ ಪರಾಕಾಷ್ಠೆಯ ಕಾಲವೆಂದು ಪರಿಗಣಿಸಲ್ಪಟ್ಟಿದೆ. ಅವನ ಕಾಲದಲ್ಲಿ ಸಾಮ್ರಾಜ್ಯದ ಸಂಪತ್ತು ಮತ್ತು ವೈಭವ ಶಿಖರವನ್ನು ಮುಟ್ಟಿತ್ತು. ಆ ಸಂಪತ್ತನ್ನು ಬಳಸಿ ಅವನು ಜಗತ್ತು ಬೆರಗಾಗುವಂತಹ ಕಟ್ಟಡಗಳನ್ನು ನಿರ್ಮಿಸಿದ. ಇವನ ಕಾಲದಲ್ಲಿಯೇ ದೆಹಲಿಯಲ್ಲಿ ಒಂದು ಹೊಸ ರಾಜಧಾನಿ ಶಾಜಹಾನಾಬಾದ್, ಇಂದಿನ ಹಳೆ ದೆಹಲಿ ನಿರ್ಮಾಣವಾಯಿತು. ಮುಘಲ್ ವಾಸ್ತುಶಿಲ್ಪದ ಸಾರವನ್ನು ಈ ಮಾತುಗಳು ಅದ್ಭುತವಾಗಿ ಹಿಡಿದಿಡ್ತವೆ. ಅದು ಕೇವಲ ಪರ್ಷಿಯನ್ ಶೈಲಿಯಲ್ಲ ಅಥವಾ ಕೇವಲ ಭಾರತೀಯ ಶೈಲಿಯೂ ಅಲ್ಲ, ಅದು ಇವೆರಡರ ಒಂದು ಸುಂದರ ಮಿಶ್ರಣ. ಇದಕ್ಕೆ ಜೀವಂತ ಉದಾಹರಣೆಗಳೇ ಶಾಜಹಾನ್ ನಿರ್ಮಿಸಿದ ಕಟ್ಟಡಗಳು.
ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ನ ನೆನಪಿಗಾಗಿ ಅವನು ಯಮುನಾ ನದಿಯ ದಡದಲ್ಲಿ ಕಟ್ಟಿಸಿದ ಅಮೃತಶಿಲೆಯ ಕಾವ್ಯವೇ ತಾಜ್ ಮಹಲ್. ಇದು ಪ್ರೀತಿಯ ಶಾಶ್ವತ ಸಂಕೇತವಾಗಿ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇದಲ್ಲದೆ ದೆಹಲಿಯ ಭವ್ಯವಾದ ಕೆಂಪುಕೋಟೆ, ಅಲ್ಲಿರುವ ದಿವಾನಿ ಆಮ್, ದಿವಾನಿ ಖಾಸ್ ಮತ್ತು ಜಗತ್ಪ್ರಸಿದ್ಧ ನವಿಲು ಸಿಂಹಾಸನ, ಭಾರತದ ಅತಿದೊಡ್ಡ ಮಸೀದಿಯಾದ ದೆಹಲಿಯ ಜಾಮಾ ಮಸೀದಿ ಮತ್ತು ಆಗ್ರಾದ ಮೋತಿ ಮಸೀದಿ ಇವೆಲ್ಲವೂ ಕೇವಲ ಕಟ್ಟಡಗಳಲ್ಲ, ಅವು ಮೊಘಲ್ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು, ಕಲಾತ್ಮಕತೆ ಮತ್ತು ವೈಭವದ ಶಾಶ್ವತ ಸಂಕೇತಗಳಾಗಿ ಇಂದಿಗೂ ನಿಂತಿವೆ. ಈ ಭಾಗದ ಸಾರಾಂಶ. ಈ ವಿಭಾಗದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಸುವರ್ಣ ಯುಗದ ಬಗ್ಗೆ ತಿಳಿದುಕೊಂಡೆವು. ಜಹಾಂಗೀರ್ನ ಆಳ್ವಿಕೆಯಲ್ಲಿ ಚಿತ್ರಕಲೆ ಹೇಗೆ ಉತ್ತುಂಗಕ್ಕೇರಿತು ಮತ್ತು ಅವನ ನ್ಯಾಯ ಸರಪಳಿಯ ಬಗ್ಗೆ ಚರ್ಚಿಸಿದೆವು. ನಂತರ ಮಹಾನ್ ನಿರ್ಮಾಪಕ ಶಾಜಹಾನ್ನ ಕಾಲದಲ್ಲಿ ವಾಸ್ತುಶಿಲ್ಪದ ಪರಾಕಾಷ್ಠೆಯನ್ನ ನೋಡಿದೆವು. ತಾಜ್ ಮಹಲ್, ಕೆಂಪು ಕೋಟೆ ಮತ್ತು ಜಾಮಾ ಮಸೀದಿಯಂತಹ ಅದ್ಭುತ ನಿರ್ಮಾಣಗಳು ಮೊಘಲ್ ವೈಭವದ ಸಂಕೇತಗಳಾಗಿವೆ ಎಂಬುದನ್ನು ಅರ್ಥಮಾಡಿಕೊಂಡೆವು. ಪ್ರತಿಯೊಂದು ಸಾಮ್ರಾಜ್ಯದ ಕಥೆಯಲ್ಲೂ ಒಂದು ಉತ್ತುಂಗದ ನಂತರ ಇಳಿಜಾರು ಆರಂಭವಾಗುತ್ತದೆ. ಮೊಘಲ್ ಸಾಮ್ರಾಜ್ಯದ ಪಾಲಿಗೆ ಆ ತಿರುವು ಬಂದಿದ್ದು ಶಾಜಹಾನ್ನ ಮಗ ಔರಂಗಜೇಬನ ಆಳ್ವಿಕೆಯಲ್ಲಿ. ಇದನ್ನು ವಿಸ್ತರಣೆ ಮತ್ತು ಮಿತಿಮೀರಿದ ಹಂತ ಅಂತ ಕರೆಯಬಹುದು. ಯಾಕೆಂದರೆ ಇದೊಂದು ವಿರೋಧಾಭಾಸದ ಕಾಲಘಟ್ಟವಾಗಿತ್ತು. ಒಂದೆಡೆ ಸಾಮ್ರಾಜ್ಯ ತನ್ನ ಅತಿದೊಡ್ಡ ಭೌಗೋಳಿಕ ವಿಸ್ತಾರವನ್ನು ಮುಟ್ಟಿತ್ತು, ಮತ್ತೊಂದೆಡೆ ಅದರ ಅಡಿಪಾಯವೇ ಕುಸಿಯಲು ಆರಂಭವಾಗಿತ್ತು. ಮತ್ತೊಮ್ಮೆ ಈ ನಕ್ಷೆಯನ್ನ ಗಮನವಿಟ್ಟು ನೋಡಿ. 1658ರಿಂದ 1707ರವರೆಗೆ ಸುಮಾರು 49 ವರ್ಷಗಳ ಕಾಲ ಆಳಿದ ಔರಂಗಜೇಬನ ಆಳ್ವಿಕೆಯಲ್ಲಿ ಮೊಘಲ್ ಸಾಮ್ರಾಜ್ಯವು ತನ್ನ ಇತಿಹಾಸದಲ್ಲೇ ಅತಿದೊಡ್ಡ ಭೌಗೋಳಿಕ ವಿಸ್ತಾರವನ್ನು ಮುಟ್ಟಿತ್ತು. ಅವನು ದಕ್ಷಿಣ ಭಾರತದ ಬೀಜಾಪುರ ಮತ್ತು ಗೋಲ್ಕೊಂಡ ಸುಲ್ತಾನೇಟ್ಗಳನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಬಹುತೇಕ ಇಡೀ ಉಪಖಂಡಕ್ಕೆ ವಿಸ್ತರಿಸಿದ. ಆದರೆ ಈ ವಿಜಯದ ಹಿಂದೆ ಒಂದು ಕರಾಳ ಸತ್ಯ ಅಡಗಿತ್ತು. ತನ್ನ ಆಳ್ವಿಕೆಯ ಕೊನೆಯ 25 ವರ್ಷಗಳ ಕಾಲ ಅವನು ಡೆಕ್ಕನ್ ಪ್ರಾಂತ್ಯದಲ್ಲಿ, ವಿಶೇಷವಾಗಿ ಮರಾಠರ ವಿರುದ್ಧ ನಿರಂತರವಾಗಿ ಯುದ್ಧ ಮಾಡುತ್ತಲೇ ಕಳೆದ. ಈ ಅಂತ್ಯವಿಲ್ಲದ ಯುದ್ಧಗಳು ಸಾಮ್ರಾಜ್ಯದ ಬೊಕ್ಕಸವನ್ನು ಸಂಪೂರ್ಣವಾಗಿ ಬರಿದು ಮಾಡಿದವು. ಸೈನಿಕರು ಸುಸ್ತಾದರೂ ಆಡಳಿತ ಕುಸಿದಿತು. ಸಾಮ್ರಾಜ್ಯವು ಹೊರಗಿನಿಂದ ದೊಡ್ಡದಾಗುತ್ತಾ ಹೋದಂತೆ ಒಳಗಿನಿಂದ ಟೊಳ್ಳಾಗುತ್ತಾ ಹೋಯಿತು. ಸಾಮ್ರಾಜ್ಯದ ಅವನದೆಗೆ ಕೇವಲ ಆರ್ಥಿಕ ಮತ್ತು ಮಿಲಿಟರಿ ಕಾರಣಗಳಿರಲಿಲ್ಲ. ಔರಂಗಜೇಬನ ಧಾರ್ಮಿಕ ನೀತಿಗಳು ಕೂಡ ಮಾರಕವಾದವು. ಇಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ 2 ತದ್ವಿರುದ್ಧ ಮುಖಗಳನ್ನು ನೋಡಬಹುದು. ಒಂದೆಡೆ ಅವನ ಮುತ್ತಜ್ಜ ಅಕ್ಬರನೂ ಸುಲ್-ಎ-ಖುಲ್ ಅಥವಾ ಎಲ್ಲರಿಗೂ ಶಾಂತಿ ಎಂಬ ತತ್ವದ ಮೇಲೆ ಧಾರ್ಮಿಕ ಸಹಿಷ್ಣುತೆಯ ಮೂಲಕ ಸಾಮ್ರಾಜ್ಯವನ್ನು ಒಗ್ಗೂಡಿಸಿದ್ದ. ಮತ್ತೊಂದೆಡೆ ಔರಂಗಜೇಬನು ಒಬ್ಬ ಕಟ್ಟುನಿಟ್ಟಿನ ಸುನ್ನಿ ಮುಸಲ್ಮಾನನಾಗಿದ್ದು ಕಟ್ಟುನಿಟ್ಟಿನ ಇಸ್ಲಾಮಿಕ್ ನೀತಿಗಳನ್ನು ಜಾರಿಗೆ ತಂದನು. ಅವನು ಅಕ್ಬರ್ ರದ್ದುಗೊಳಿಸಿದ್ದ ಮುಸ್ಲಿಮೇತರರ ಮೇಲಿನ ಜಿಜಿಯಾ ತೆರಿಗೆಯನ್ನು 1679ರಲ್ಲಿ ಮರುಹೇರಿದನು. ಅನೇಕ ಹಿಂದೂ ದೇವಾಲಯಗಳನ್ನು ನಾಶಪಡಿಸಿದನು. ಸಂಗೀತ ಮತ್ತು ಕಲೆಗೆ ನೀಡುತ್ತಿದ್ದ ರಾಜಾಶ್ರಯವನ್ನು ನಿಲ್ಲಿಸಿದ. ಈ ನೀತಿಗಳು ಸಾಮ್ರಾಜ್ಯದ ನಿಷ್ಠಾವಂತ ಪ್ರಜೆಗಳಾಗಿದ್ದ ರಜಪೂತರು, ಛತ್ರಪತಿ ಶಿವಾಜಿಯ ನೇತೃತ್ವದಲ್ಲಿ ಪ್ರಬಲರಾಗುತ್ತಿದ್ದ ಮರಾಠರು, ಪಂಜಾಬಿನ ಸಿಖ್ಖರು ಮತ್ತು ಮಥುರಾದ ಜಾಟರಂತಹ ಸಮುದಾಯಗಳಲ್ಲಿ ವ್ಯಾಪಕ ದಂಗೆಗಳಿಗೆ ಕಾರಣವಾದವು. ಈ ದಂಗೆಗಳನ್ನು ಹತ್ತಿಕ್ಕುವುದರಲ್ಲೇ ಸಾಮ್ರಾಜ್ಯದ ಶಕ್ತಿ ಮತ್ತು ಸಂಪತ್ತು ವ್ಯಯವಾಯಿತು. ಹೀಗೆ ಹೊರಗಿನಿಂದ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದ ಔರಂಗಜೇಬ್ ಒಳಗಿನಿಂದ ಅದರ ಏಕತೆಯ ಅಡಿಪಾಯವನ್ನೇ ದುರ್ಬಲಗೊಳಿಸುತ್ತಿದ್ದ. ಅವನ ಮರಣದ ನಂತರ ಸಾಮ್ರಾಜ್ಯವು ಕಾಡ್ಗಳ ಮನೆಯಂತೆ ಕುಸಿಯಲು ಪ್ರಾರಂಭಿಸಿತು. ಈ ಭಾಗದ ಸಾರಾಂಶ. ಈ ವಿಭಾಗದಲ್ಲಿ ನಾವು ಔರಂಗಜೇಬನ ವಿರೋಧಾಭಾಸದ ಆಳ್ವಿಕೆಯ ಬಗ್ಗೆ ಚರ್ಚಿಸಿದ್ದೇವೆ. ಅವನ ಕಾಲದಲ್ಲಿ ಸಾಮ್ರಾಜ್ಯವು ಅತಿದೊಡ್ಡ ವಿಸ್ತಾರವನ್ನು ತಲುಪಿದರೂ ಡೆಕ್ಕನ್ನಲ್ಲಿನ ನಿರಂತರ ಯುದ್ಧಗಳು ಹೇಗೆ ಆರ್ಥಿಕವಾಗಿ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿದವು ಎಂದು ನೋಡಿದೆವು. ಜೊತೆಗೆ ಅವನ ಕಟ್ಟುನಿಟ್ಟಿನ ಧಾರ್ಮಿಕ ನೀತಿಗಳು, ವಿಶೇಷವಾಗಿ ಜಿಜಿಯಾ ತೆರಿಗೆಯ ಮರುಹೇರಿಕೆ, ಹೇಗೆ ಸಾಮ್ರಾಜ್ಯದಾದ್ಯಂತ ದಂಗೆಗಳಿಗೆ ಕಾರಣವಾಗಿ ಅದರ ಪತನಕ್ಕೆ ನಾಂದಿ ಹಾಡಿದವು ಎಂಬುದನ್ನು ವಿವರವಾಗಿ ವಿಶ್ಲೇಷಿಸಿದ್ದೇವೆ. 1707ರಲ್ಲಿ ಔರಂಗಜೇಬನ ಮರಣದ ನಂತರ ಮೊಘಲ್ ಸಾಮ್ರಾಜ್ಯವು ವೇಗವಾಗಿ ಪತನಗೊಂಡಿತು. ದುರ್ಬಲ ಉತ್ತರಾಧಿಕಾರಿಗಳು, ಆಂತರಿಕ ಕಲಹಗಳು ಮತ್ತು ಬ್ರಿಟಿಷರಂತಹ ವಿದೇಶಿ ಶಕ್ತಿಗಳ ಉದಯದಿಂದಾಗಿ 1857ರ ಹೊತ್ತಿಗೆ ಮೊಘಲ್ ಆಳ್ವಿಕೆ ಸಂಪೂರ್ಣವಾಗಿ ಅಂತ್ಯಗೊಂಡಿತು. ಆದರೆ ಸಾಮ್ರಾಜ್ಯವು ರಾಜಕೀಯವಾಗಿ ಪತನಗೊಂಡರೂ ಅದರ ಪ್ರಭಾವವು ಇಂದಿಗೂ ಭಾರತೀಯ ಸಮಾಜ, ಸಂಸ್ಕೃತಿ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಜೀವಂತವಾಗಿದೆ. ಈಗ ನಾವು ಅವರ ಆಳ್ವಿಕೆಯ ನಂತರ ಉಳಿದುಹೋದ ಆ ಶಾಶ್ವತ ಪರಂಪರೆಯ ಬಗ್ಗೆ ನೋಡೋಣ. ಮೊಘಲರ ಪರಂಪರೆ ನಮ್ಮ ಸುತ್ತಮುತ್ತಲೇ ಇದೆ. ನಾವು ಅದನ್ನು ಪ್ರತಿದಿನ ಅನುಭವಿಸ್ತೇವೆ. ನಾವು ತಾಜ್ ಮಹಲ್ ಅಥವಾ ದೆಹಲಿಯ ಕೆಂಪು ಕೋಟೆ ಅಂತಹ ಅದ್ಭುತ ವಾಸ್ತುಶಿಲ್ಪವನ್ನು ನೋಡಿದಾಗ ನಾವು ಮೊಘಲರನ್ನು ನೆನಪಿಸಿಕೊಳ್ತೇವೆ. ನಾವು ಬಿರಿಯಾನಿ, ಕಬಾಬ್ ಅಥವಾ ಕುರ್ಮಾದಂತಹ ರುಚಿಕರವಾದ ಆಹಾರವನ್ನು ತಿಂದಾಗ ನಾವು ಮೊಘಲ್ ಪಾಕಪದ್ಧತಿಯ ರುಚಿಯನ್ನು ಸವಿತೇವೆ.
ನಮ್ಮ ಆಡಳಿತದಲ್ಲಿ ಇಂದಿಗೂ ಬಳಸುವ ಜಿಲ್ಲೆ, ತಾಲೂಕು, ಸರ್ಕಾರ್ಗಳಂತಹ ಅನೇಕ ಪದಗಳು ಮತ್ತು ನಮ್ಮ ತೆರಿಗೆ ವ್ಯವಸ್ಥೆಯ ಮೂಲಗಳು ಮೊಘಲರ ಕಾಲಕ್ಕೆ ಹೋಗ್ತವೆ. ಇನ್ನು ಕಲೆ, ಸಂಗೀತ ಮತ್ತು ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರ. ವಿಶೇಷವಾಗಿ ಉರ್ದು ಭಾಷೆಯ ಬೆಳವಣಿಗೆಯಲ್ಲಿ ಅವರ ಪಾತ್ರ ಬಹಳ ಹಿರಿದು. ಕಥಕ್ ನೃತ್ಯ ಮತ್ತು ಖಯಾಲ್ ಗಾಯನ ಶೈಲಿಗಳು ಅವರ ಆಸ್ಥಾನಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದವು. ಹಾಗಾಗಿ ಅಂತಿಮವಾಗಿ ಹೇಳೋದಾದ್ರೆ, ಮೊಘಲರನ್ನು ಕೇವಲ ದಾಳಿಕೋರರು ಅಥವಾ ವಿದೇಶಿ ಆಡಳಿತಗಾರರು ಎಂದು ನೋಡುವುದು ಇತಿಹಾಸದ ಅಪೂರ್ಣ ನೋಟವಾಗುತ್ತದೆ. ಅವರು ಭಾರತಕ್ಕೆ ಬಂದರು, ಇಲ್ಲಿಯೇ ನೆಲೆಸಿದರು ಮತ್ತು ಈ ದೇಶವನ್ನು ತಮ್ಮದಾಗಿಸಿಕೊಂಡರು. ಅವರ ಆಳ್ವಿಕೆಯು ಯುದ್ಧದ ಖಡ್ಗದಿಂದ ಪ್ರಾರಂಭವಾಗಿರಬಹುದು, ಆದರೆ ಅದು ಭಾರತದ ನೆಲದಲ್ಲಿ ಒಂದು ಹೊಸ ಸಂಸ್ಕೃತಿಯ ಹೂವುಗಳನ್ನು ಅರಳಿಸಿ ಈ ದೇಶದ ಸ್ವರೂಪವನ್ನೇ ಶಾಶ್ವತವಾಗಿ ಬದಲಾಯಿಸಿತು. ಅವರು ಕಲೆ ಮತ್ತು ವಾಸ್ತುಶಿಲ್ಪದ ಮಹಾನ್ ಪೋಷಕರಾಗಿದ್ದರು. ಅವರು ಭಾರತದ ವೈವಿಧ್ಯತೆಯನ್ನು ಅರ್ಥಮಾಡಿಕೊಂಡು ಪರ್ಷಿಯನ್ ಸಂಸ್ಕೃತಿಯೊಂದಿಗೆ ಅದನ್ನು ಬೆರೆಸಿ ಒಂದು ವಿಶಿಷ್ಟವಾದ ಗಂಗಾ ಜಮುನಿ ತಹಜೀಬ್ ಅಥವಾ ಸಮಸ್ಥಾನ ಸಂಸ್ಕೃತಿಯನ್ನು ರೂಪಿಸಿದರು. ಈ ಭಾಗದ ಸಾರಾಂಶ. ಈ ವಿಭಾಗದಲ್ಲಿ ನಾವು ಮೊಘಲರ ಶಾಶ್ವತ ಪರಂಪರೆಯ ಬಗ್ಗೆ ಚರ್ಚಿಸಿದೆವು. ಅವರ ರಾಜಕೀಯ ಆಳ್ವಿಕೆ ಮುಗಿದರೂ ವಾಸ್ತುಶಿಲ್ಪ, ಪಾಕಪದ್ಧತಿ, ಆಡಳಿತ, ಭಾಷೆ ಮತ್ತು ಕಲೆಯಂತಹ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಇಂದಿಗೂ ಹೇಗೆ ಜೀವಂತವಾಗಿದೆ ಎಂಬುದನ್ನು ನಾವು ನೋಡಿದೆವು. ಅವರು ಕೇವಲ ದಾಳಿಕೋರರಾಗಿರದೆ ಭಾರತದ ಸಾಂಸ್ಕೃತಿಕ ರಚನೆಯನ್ನು ಮರುರೂಪಿಸಿದ ನಿರ್ಮಾಪಕರು ಎಂಬ ತೀರ್ಮಾನಕ್ಕೆ ಬಂದೆವು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. ಇಂದಿನ ಭಾರತದಲ್ಲಿ ಮೊಘಲ್ ಪರಂಪರೆಯ ಯಾವ ಭಾಗವು ಅತ್ಯಂತ ಜೀವಂತವಾಗಿದೆ ಎಂದು ನಿಮಗೆ ಅನಿಸುತ್ತದೆ? ಅದು ತಾಜ್‌ಮಹಲ್‌ನಂತಹ ನಮ್ಮ ವಾಸ್ತುಶಿಲ್ಪವೇ? ನಮ್ಮ ಆಹಾರ ಪದ್ಧತಿಯಲ್ಲಿ ಹಾಸುಹೊಕ್ಕಾಗಿರುವ ಬಿರಿಯಾನಿ ಮತ್ತು ಕಬಾಬ್ಗಳೇ? ನಮ್ಮ ಭಾಷೆಯಲ್ಲಿ ಬಳಕೆಯಲ್ಲಿರುವ ಉರ್ದು ಮತ್ತು ಹಿಂದೂಸ್ತಾನಿ ಪದಗಳೇ? ಅಥವಾ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಉಳಿದುಕೊಂಡಿರುವ ಕುರುಹುಗಳೇ? ಇದರ ಬಗ್ಗೆ ಯೋಚಿಸಿ. ಈ ಐತಿಹಾಸಿಕ ಸಾಮ್ರಾಜ್ಯದ ಕುರುಹುಗಳು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಹಾಸುಹೊಕ್ಕಾಗಿವೆ ಎಂಬುದನ್ನು ಗಮನಿಸುವುದು ಕುತೂಹಲಕಾರಿಯಾಗಿದೆ. ಸರಿ, ಈಗ ನಾವು ಈ ಸಂಪೂರ್ಣ ಅಧ್ಯಾಯದ ಪ್ರಮುಖ ದಿನಾಂಕಗಳು ಮತ್ತು ಘಟನೆಗಳನ್ನು ಒಮ್ಮೆ ಸ್ಮರಿಸಿಕೊಳ್ಳೋಣ. 1526 ಮೊದಲ ಪಾಣಿಪತ್ ಕದನ, ಬಾಬರ್ನಿಂದ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ. 1530 ಬಾಬರ್ ಮರಣ, ಹುಮಾಯುನ್ ಪಟ್ಟಕ್ಕೆ. 1540 ಕನೌಜ್ ಕದನ, ಹುಮಾಯೂನಿನ ಸೋಲು ಮತ್ತು ವನವಾಸ. 1555 ಹುಮಾಯೂನಿಂದ ದೆಹಲಿ ಮರುವಶ. 1556 ಹುಮಾಯೂನ್ ಮರಣ, ಅಕ್ಬರ್ ಪಟ್ಟಕ್ಕೆ ಮತ್ತು ಎರಡನೇ ಪಾಣಿಪತ್ ಕದನ. 1605 ಅಕ್ಬರ್ ಮರಣ, ಜಹಾಂಗೀರ್ ಪಟ್ಟಕ್ಕೆ. 1628 ಜಹಾಂಗೀರ್ ಮರಣ, ಶಾಜಹಾನ್ ಪಟ್ಟಕ್ಕೆ. 1658 ಔರಂಗಜೇಬನು ತನ್ನ ಸಹೋದರರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದ. 1707 ಔರಂಗಜೇಬನ ಮರಣ. ಇದು ಮುಘಲ್ ಸಾಮ್ರಾಜ್ಯದ ಪತನದ ಆರಂಭವನ್ನು ಸೂಚಿಸುತ್ತದೆ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ. ಮೊದಲಿಗೆ ಕೆಲವು ಬಹು ಆಯ್ಕೆ ಪ್ರಶ್ನೆಗಳು, ಎಂಸಿಕ್ಯೂಸ್. ಪ್ರಶ್ನೆ 1. ತುಲುಘ್ಮಾ ಯುದ್ಧ ತಂತ್ರವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾರು ಬಳಸಿದರು? ಎ. ಇಬ್ರಾಹಿಂ ಲೋದಿ, ಬಿ. ಬಾಬರ್, ಸಿ. ಅಕ್ಬರ್, ಡಿ. ಶೇರ್ ಶಾ ಸೂರಿ. ಉತ್ತರ ಬಿ. ಬಾಬರ್. ಮೊದಲ ಪಾಣಿಪತ್ ಕದನದಲ್ಲಿ ಇದನ್ನು ಬಳಸಲಾಯಿತು. ಪ್ರಶ್ನೆ 2. ಅಕ್ಬರ್ ಜಾರಿಗೆ ತಂದ ಭೂಕಂದಾಯ ವ್ಯವಸ್ಥೆಯಾದ ಜಪ್ತ್ ಪದ್ಧತಿಯನ್ನು ರೂಪಿಸಿದವರು ಯಾರು? ಎ. ಬೈರಮ್ ಖಾನ್, ಬಿ. ಅಬುಲ್ ಫಜಲ್, ಸಿ. ರಾಜಾ ಮಾನ್ ಸಿಂಗ್, ಡಿ. ರಾಜಾ ತೋಡರಮಲ್ಲ. ಉತ್ತರ ಡಿ. ರಾಜಾ ತೋಡರಮಲ್ಲ. ಪ್ರಶ್ನೆ 3. ಜಹಾಂಗೀರ್ ಆಸ್ಥಾನದಲ್ಲಿದ್ದ ಪಕ್ಷಿಗಳನ್ನು ಚಿತ್ರಿಸುವುದರಲ್ಲಿ ಪ್ರಸಿದ್ಧನಾಗಿದ್ದ ಚಿತ್ರಕಾರ ಯಾರು? ಎ. ಬಸವನ್, ಬಿ. ದಶವಂತ್, ಸಿ. ಉಸ್ತಾದ್ ಮನ್ಸೂರ್, ಡಿ. ಅಬ್ದುಸ್ ಸಮದ್. ಉತ್ತರ ಸಿ. ಉಸ್ತಾದ್ ಮನ್ಸೂರ್. ಪ್ರಶ್ನೆ 4. ಮುಸ್ಲಿಮೇತರರ ಮೇಲೆ ಜಿಜಿಯಾ ತೆರಿಗೆಯನ್ನು ಮರು ಹೇರಿದ ಮೊಘಲ್ ಚಕ್ರವರ್ತಿ ಯಾರು? ಎ. ಅಕ್ಬರ್, ಬಿ. ಶಾಜಹಾನ್, ಸಿ. ಜಹಾಂಗೀರ್, ಡಿ. ಔರಂಗಜೇಬ್. ಉತ್ತರ ಡಿ. ಔರಂಗಜೇಬ್. ಪ್ರಶ್ನೆ 5. ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಎ. ಗಂಗಾ, ಬಿ. ಯಮುನಾ, ಸಿ. ಗೋದಾವರಿ, ಡಿ. ನರ್ಮದಾ. ಉತ್ತರ ಬಿ. ಯಮುನಾ. ಈಗ ಮುಖ್ಯ ಪರೀಕ್ಷೆಗಳಿಗೆ, ಮೇನ್ಸ್ಗೆ ಕೆಲವು ಮಾದರಿ ಪ್ರಶ್ನೆಗಳು ಮತ್ತು ಅವಿಗೆ ಉತ್ತರ ಬರೆಯುವ ರಚನೆ. ಪ್ರಶ್ನೆ 1. ಅಕ್ಬರನ ಆಡಳಿತ ನೀತಿಗಳು ಮೊಘಲ್ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಅಡಿಪಾಯ ಹಾಕಿದವು. ಚರ್ಚಿಸಿ. ಉತ್ತರ ರಚನೆ. ಪೀಠಿಕೆ. ಅಕ್ಬರನ ಕಾಲದ ಮಹತ್ವ ಮತ್ತು ಅವನು ಹೇಗೆ ಅಸ್ಥಿರ ಸಾಮ್ರಾಜ್ಯವನ್ನು ಸ್ಥಿರಗೊಳಿಸಿದ ಎಂದು ತಿಳಿಸಿ. ಮುಖ್ಯ ಭಾಗ. 1. ಆಡಳಿತಾತ್ಮಕ ನೀತಿಗಳು, ಮನ್ಸಬ್ದಾರಿ ಪದ್ಧತಿಯನ್ನು ವಿವರಿಸಿ. 2. ಕಂದಾಯ ನೀತಿಗಳು, ಜಪ್ತ್ ವ್ಯವಸ್ಥೆಯನ್ನು ವಿವರಿಸಿ. 3. ಧಾರ್ಮಿಕ ನೀತಿಗಳು, ಸುಲೇಕುಲ್, ಜಿಜಿಯಾ ರದ್ದು, ಇಬಾದತ್ ಖಾನಾ ಬಗ್ಗೆ ಬರೆಯಿರಿ. 4. ರಜಪೂತಿ ನೀತಿ,
ವೈವಾಹಿಕ ಸಂಬಂಧಗಳು ಮತ್ತು ಉನ್ನತ ಹುದ್ದೆಗಳ ಬಗ್ಗೆ ತಿಳಿಸಿ. ಉಪಸಂಹಾರ: ಈ ಎಲ್ಲ ನೀತಿಗಳು ಹೇಗೆ ಸಾಮ್ರಾಜ್ಯಕ್ಕೆ ಸ್ಥಿರತೆ, ಸಮೃದ್ಧಿ ಮತ್ತು ಏಕತೆಯನ್ನು ತಂದು ಮುಂದಿನ ಸುವರ್ಣ ಯುಗಕ್ಕೆ ಕಾರಣವಾದವು ಎಂದು ತೀರ್ಮಾನಿಸಿ. ಪ್ರಶ್ನೆ 2. ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಔರಂಗಜೇಬನ ನೀತಿಗಳು ಎಷ್ಟರ ಮಟ್ಟಿಗೆ ಕಾರಣವಾದವು? ವಿಮರ್ಶಿಸಿ. ಉತ್ತರ ರಚನೆ. ಪೀಠಿಕೆ: ಮೊಘಲ್ ಸಾಮ್ರಾಜ್ಯದ ಪತನ ಒಂದು ಸಂಕೀರ್ಣ ಪ್ರಕ್ರಿಯೆ ಎಂದು ತಿಳಿಸಿ. ಮುಖ್ಯ ಭಾಗ: 1. ಔರಂಗಜೇಬನ ಡೆಕ್ಕನ್ ನೀತಿ, ನಿರಂತರ ಯುದ್ಧಗಳು ಮತ್ತು ಆರ್ಥಿಕ ನಷ್ಟವನ್ನು ವಿವರಿಸಿ. 2. ಧಾರ್ಮಿಕ ನೀತಿ, ಜಿಜಿಯಾ ಮರುಹೇರಿಕೆ, ದೇವಾಲಯಗಳ ನಾಶ ಮತ್ತು ಅದರ ಪರಿಣಾಮವಾಗಿ ನಡೆದ ದಂಗೆಗಳನ್ನು ಮರಾಠರು, ಸಿಖ್ಖರು, ಜಾಟರು ವಿವರಿಸಿ. 3. ರಜಪೂತ್ ನೀತಿ, ರಜಪೂತರೊಂದಿಗೆ ಸಂಬಂಧ ಹದಗೆಟ್ಟಿದ್ದು ಹೇಗೆ ಎಂದು ತಿಳಿಸಿ. 4. ಇತರ ಕಾರಣಗಳು, ದುರ್ಬಲ ಉತ್ತರಾಧಿಕಾರಿಗಳು, ಜಾಗೀರ್ದಾರಿ ಬಿಕ್ಕಟ್ಟು, ವಿದೇಶಿ ದಾಳಿಗಳನ್ನು ಸಂಕ್ಷಿಪ್ತವಾಗಿ ಉಲ್ಲೇಖಿಸಿ. ಉಪಸಂಹಾರ: ಔರಂಗಜೇಬನ ನೀತಿಗಳು ಪತನದ ಪ್ರಕ್ರಿಯೆಯನ್ನು ವೇಗಗೊಳಿಸಿದವು, ಆದರೆ ಅವೊಂದೇ ಕಾರಣವಲ್ಲ ಎಂದು ಸಮತೋಲಿತ ತೀರ್ಮಾನ ನೀಡಿ. ಅಂತಿಮವಾಗಿ, ಈ ಸಂಪೂರ್ಣ ವಿಶ್ಲೇಷಣೆಯ ಒಂದು ತ್ವರಿತ ಪುನರಾವಲೋಕನ. ನಾವು ಮೊಘಲ್ ಸಾಮ್ರಾಜ್ಯದ ಕಥೆಯನ್ನು ಬಾಬರ್ನಿಂದ ಆರಂಭಿಸಿದೆವು. ಅವನು ಮಧ್ಯ ಏಷ್ಯಾದಿಂದ ಬಂದು ಪಾಣಿಪತ್ ಕದನದಲ್ಲಿ ಫಿರಂಗೀಗಳನ್ನು ಬಳಸಿ ಭಾರತದಲ್ಲಿ ಹೊಸ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ. ಅವನ ಮಗ ಹುಮಾಯೂನಿನ ಅಸ್ಥಿರ ಆಳ್ವಿಕೆಯ ನಂತರ ಅಕ್ಬರ್ ಅಧಿಕಾರಕ್ಕೆ ಬಂದು ಮನ್ಸಬ್ದಾರಿ, ಜಪ್ತ್ ವ್ಯವಸ್ಥೆ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಮೂಲಕ ಸಾಮ್ರಾಜ್ಯವನ್ನು ಬಲಪಡಿಸಿದ. ಅವನ ನಂತರ ಬಂದ ಜಹಾಂಗೀರ್ ಕಲೆಗೆ ಮತ್ತು ಶಾಜಹಾನ್ ವಾಸ್ತುಶಿಲ್ಪಕ್ಕೆ ಒತ್ತು ನೀಡಿ ಸಾಮ್ರಾಜ್ಯವನ್ನು ವೈಭವದ ಶಿಖರಕ್ಕೆ ಕೊಂಡೊಯ್ದರು. ಕೊನೆಯ ಪ್ರಮುಖ ಚಕ್ರವರ್ತಿ ಔರಂಗಜೇಬನ ಕಾಲದಲ್ಲಿ ಸಾಮ್ರಾಜ್ಯ ಅತಿ ದೊಡ್ಡ ವಿಸ್ತಾರವನ್ನು ತಲುಪಿದರೂ ಅವನ ನಿರಂತರ ಯುದ್ಧಗಳು ಮತ್ತು ಕಟ್ಟುನಿಟ್ಟನ ಧಾರ್ಮಿಕ ನೀತಿಗಳು ಅದರ ಪತನಕ್ಕೆ ಕಾರಣವಾದವು. ಕೊನೆಗೆ ಮೊಘಲರ ರಾಜಕೀಯ ಶಕ್ತಿ ಕುಸಿದರೂ ಅವರ ವಾಸ್ತುಶಿಲ್ಪ, ಕಲೆ, ಸಂಸ್ಕೃತಿ ಮತ್ತು ಆಡಳಿತದ ಪರಂಪರೆ ಇಂದಿಗೂ ಭಾರತದಲ್ಲಿ ಜೀವಂತವಾಗಿದೆ. ಇಲ್ಲಿಗೆ ಮೊಘಲ್ ಸಾಮ್ರಾಜ್ಯದ ಈ ಆಳದ ವಿಶ್ಲೇಷಣೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.